ಯಾರೂ ಕೂಡ ಮಂಗಳಮುಖಿ ಅವರಿಗೆ ಅಸಭ್ಯವಾಗಿ ವರ್ತಿಸೋಕ್ಕೆ ಅಥವಾ ಅಸಭ್ಯವಾಗಿ ಮಾತಾಡೋದಕ್ಕೆ ಅವರನ್ನ ಕೀಳಾಗಿ ಕಾಣುವಂತ ಕೆಲಸ ಮಾಡಿಬಿಡಿ. ಕೆಲ್ಸಕ್ಕೆ ಕೇಳಿದ್ದೀನಿ, ಕೆಲ್ಸಕ್ಕೆ ಬರಾಡಿದಾರೆ, ಹೋಗಿದ್ದೆ ಅದ್ರ ಮಾಡಕ್ಕೆ ಆ ಮಿಸಸ್ ಏನಂತಾರೆ, ಇವ್ರು ಕರ್ಕೊಂಡ್ರೆ ನಮ್ಮ ಮಕ್ಕಳು ಹಾಳಾಗಲ್ಲ ಅಂತ ಅಂತಾರೆ. ಏನ್ ಕೈಯೆಲ್ಲ ಗಾಯ ಮಾಡ್ಕೊಂಡಿದ್ಯಾ? ಉಳ್ಳಗಡ್ಡೆ ಇದು ಏನ್ ಗಡ್ಡೆ? ಉಳ್ಳಗಡ್ಡೆ ಅಂತಾರೆ. ಉಳ್ಳಗಡ್ಡೆ? ಉಳ್ಳಗಡ್ಡೆ ತೋರ್ಸಿ ಡಾಕ್ಟ್ರಿಗೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ವಿಶೇಷವಾಗಿ ಮೈಸೂರಿಂದ ಸಿಂಚುಗೌಡ ಅವರು ಬಂದಿದ್ದಾರೆ. ಜನಸ್ನೇಹಿ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಮೈಸೂರಿಂದ ಇಲ್ಲಿವರೆಗೂ ಅವ್ರ ಕೈಲಾದಷ್ಟು ದಿನಸಿ ಸಾಮಗ್ರಿಗಳನ್ನ ತಂದಿದ್ದಾರೆ. ಸಿಮೆಂಟ್ ತೊಗೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸೊ ಮಚ್, ಒಳ್ಳೇದಾಗಲಿ ನಿಮಗೆ. ಸೊ ಮೈಸೂರಿಂದ ಇಲ್ಲಿವರೆಗೂ ಬಂದಿದ್ದೀರಾ, ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಂದರೆ ತುಂಬ ಜನ ನನ್ನ ಹೆಸರು ಸಿಂಚುಗೌಡ ಅಂತ, ನಾನು ಮೈಸೂರಿಂದ ಬಂದಿರೋದು, ಮಂಗಳಮುಖಿ. ಅದು ಜನಸ್ನೇಹಿ ಆಶ್ರಮದಲ್ಲಿ ಏನು ವಿಶೇಷ ಅಂದರೆ ಅವ್ರ ಮಿಸಸ್ ಆಗಲಿ ಅವರೇ ಆಗಲಿ ಎಷ್ಟೋ ಜನ ನಮ್ಮ ಥರ ತಂದೆ ತಾಯಿ ಇಲ್ಲದವ್ರಿಗೆ ಇಲ್ಲಿ ಅವ್ರ ತಂದೆ ತಾಯಿಯಾಗಿ ನಡೆಸ್ಕೊಂಡು ಹೋಗ್ತಾ ಇರೋದು ಅಂದರೆ ತುಂಬ ಖುಷಿ ಆಯ್ತದೆ. ಅವ್ರು ನೋಡಿದ್ರೆ ನಾವು ಒಂದು ಸ್ಫೂರ್ತಿ ಆಗಬೇಕು. ಎಲ್ಲೋ ನಿಂತ್ಕೊಂಡು ಏನೋ ವೇಸ್ಟಾಗಿ ಏನೋ ಹಾಳಾಗೋದ್ಕಿಂತ ಇಂಥದ್ದೊಂದು ಸಣ್ಣ ಪುಟ್ಟ ಸೇವೆ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮಲ್ಲಿರೋದು ಒಂದು ಸಣ್ಣ ಪಾಪ ಕರ್ಮ ಅನ್ನೋದಾದ್ರೆ ಕಳೀತದೆ ಅಂತ ನನ್ನ ಅಭಿಪ್ರಾಯ. ಯಾರೇ ಆಗಲಿ, ನಾನೇ ಅಂತ ಅಲ್ಲ, ಬೇರೆ ಯಾರೇ ಆಗಲಿ ಸುಮ್ಮನೆ ವೇಸ್ಟಾಗಿ ಎಲ್ಲೋ ದುಡ್ಡು ಅನಸೋಗಿ ಖರ್ಚು ಮಾಡಿದೆ ಇಂಥದ್ಕೊಂದು ಸಹಾಯ ಮಾಡ್ಕೊಂಡು ಹೋದರೆ ಅದು ಒಂದು ಖುಷಿ. ಎಷ್ಟೋ ಜನ ಅಪ್ಪ ಅಮ್ಮನ ನೋಡೋಕ್ಕಾಗದೆ ಬಿಟ್ಬಿಟ್ಟಿರ್ತಾರೆ. ಇವಾಗ ನಾವು ಅಪ್ಪ ಅಮ್ಮ ಬೇಕು ನಮ್ಗೆ ಯಾರೂ ನೋಡ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ಜನಶ್ರೀ ಆಶ್ರಮದಲ್ಲಿ ಅಣ್ಣ ಇಲ್ಲ ನೋಡಿಕೊಂಡು ಎಲ್ಲರಿಗೊಂದು ಏನು ಸ್ಫೂರ್ತಿಯಾಗಿದ್ದಾರೆ ಅಂದರೆ ಅಪ್ಪ ಅಮ್ಮ ಇಲ್ಲದವ್ರಿಗೆ ಇವರೇ ತಂದೆ ತಾಯಿ ಆಗಿದ್ದಾರೆ. ಅದನ್ನ ನೋಡ್ತಿದ್ರೆ ನಮಗೂ ಆ ಭಾವನೆ ಬರ್ತೈತೆ. ಯಾಕೆಂದರೆ ನಮಗೂ ಅಪ್ಪ ಅಮ್ಮ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋರೇ ಇಲ್ಲ. ಅಂಥವ್ರ ಮಧ್ಯದಲ್ಲಿ ನಾವು ಇವರೇ ಥರನೇ ನಾವು ಇದ್ದೀವಿ. ಆದರೆ ಇದನ್ನು ನೋಡ್ತಾ ಇದ್ರೆ ನನಗೆ ತುಂಬ ಅಳು ಬರ್ತದೆ. ಯಾಕೆಂದರೆ ಇಷ್ಟು ಜನಕ್ಕೆ ತಂದೆ ತಾಯಿಗೆ ಆಗೋರೆ ಇವರು. ನಾವು ಎಷ್ಟೋ ಜನ ಬೀದಿಲಿ ಬಿಸಾಕ್ಬಿಟ್ಟು ಹೋಗಿರೋರಿಗೆ ಇವರು ಇಷ್ಟು ನೆರವಾಗಿರೋದು ನೋಡಿದ್ರೆ ನಾವು ಮಾಡೋದ್ರಿಂದ ಒಂದು ಸಣ್ಣ ಪುಟ್ಟ ಒಂದು ಸಹಾಯ ಮಾಡ್ಕೊಂಡು ಹೋದ್ರೇ ನಾವು ಮನುಷ್ಯನಾಗ ಹುಟ್ಟಿರೋದಕ್ಕೂ ಒಂದು ಬೆಲೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು. ಒಳಗಡೆ ಎಲ್ಲ ನೋಡಿದ್ರೆ ತುಂಬ ಕ್ಲೀನಾಗಿದೆ, ಹೈಜಿನಿಕ್ ಆಗಿದೆ. ತುಂಬ ಅಂದರೆ ತುಂಬ ಅಕ್ಕನೂ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನಾವು ಟ್ರಾನ್ಸ್ ಅಂತ ಅಂದೆ ಏನು ಕೇಬಲ್ವಾಗಿ ಏನು ಮಾತಾಡೋದು, ತುಂಬ ಬನ್ನಿ ಅಮ್ಮ ನಿಮ್ಮಂಥವ್ರು ಬರಬೇಕಂತ ಫುಲ್ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ಸೋರಲ್ಲ, ಅದೇ ನನಗೆ ತುಂಬ ಖುಷಿ ಆಗಬೇಕು. ಹೋದ್ವರನೇ ಬರಬೇಕಂತ ಅನ್ಕೊಂಡಿದ್ದೆ. ಇಲ್ಲ ನಿಮ್ಮಂಥವ್ರು ನೋಡಿದ್ರೆ ನಮ್ಮ ಪುಣ್ಯ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ ನಿಮಗೆ, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ನಿಮಗೂ ಕೂಡ. ಸೊ ಅಲ್ಲಿಂದ ಬಂದಿದ್ದಕ್ಕೆ ನಮ್ಮ ಕೈಗೆ ಏನೇ ಸಹಾಯ ಆದರೂ ನಾನು ಯಾವಾಗಲೂ ಬಂದು ಮಾಡಿಬಿಟ್ಟು ತೋರಿಸ್ತೀನಿ. ಇನ್ನೊಂದ್ಸತಿ ಮಾಡು. ಎತ್ತು ಗಜ ಸಿಮೆಂಟು ಯಾರ ಕೈಯಿಂದನೂ ಆಗಲ್ಲ. ಅದು ಎತ್ತಕ್ಕೆ ನಿನ್ ಕೈಯಿಂದನೇ ಆಗೋದು. ಎತ್ತಕ್ಕೆ ಎತ್ತು ಬರೀ ಹಾಕೋದಷ್ಟೇ ಅಂತೆ. என்னன்னா சாப்பாடு இருக்குது, என்ன போய் போட்டுக்கிறேன் சார். ಗಜ ಏನ್ ಕೈಯೆಲ್ಲ ಗಾಯ ಮಾಡ್ಕೊಂಡಿದ್ಯಾ? ಉಳ್ಳಗಡ್ಡೆ ಇದು ಏನ್ ಗಡ್ಡೆ? ಉಳ್ಳಗಡ್ಡೆ ಅಂತಾರೆ. ಉಳ್ಳಗಡ್ಡೆ? ಉಳ್ಳಗಡ್ಡೆ ತೋರ್ಸಿ ಡಾಕ್ಟ್ರಿಗೆ.
ಮುಖಿಯರು ಭೇಟಿ ಕೊಡ್ತಿದ್ದಾರೆ. ಸೊ ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಜೊತೆ ಅವ್ರು ಬೆರೀತಿದ್ದಾರೆ. ಅವರ ನೋವೇನು, ಅವರ ಕಷ್ಟ ಏನು ಅಂತ ನಮ್ಮಲ್ಲಿ ಅವರ ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳನ್ನ ವ್ಯಕ್ತಪಡಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅದನ್ನೆಲ್ಲ ಕೇಳಿದಾಗ ಅನ್ಸುತ್ತೆ ಅವರೆಲ್ಲ ಯಾಕೆ ಆತರ ಬಿಹೇವ್ ಮಾಡ್ತಾರೆ ಅಂದ್ರೆ ಅವ್ರ ಪ್ರೀತಿಯ ಕೊರತೆಯಿಂದ ಆ ರೀತಿ ಬಿಹೇವ್ ಮಾಡ್ತಾರೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಊಟದಾಗಿಂದ ಅವರು ಆ ರೀತಿ ಬದಲಾವಣೆ ಆದಾಗ ಅವರ ಮನೆಗಳಲ್ಲಿ ಅವರಿಗೆ ಯಾವುದೇ ರೀತಿಯ ಸಹಕಾರ ಆಗ್ಲಿ, ಸಪೋರ್ಟ್ ಆಗ್ಲಿ ಅಥವಾ ಪ್ರೀತಿ ಆಗ್ಲಿ ಸಿಗದೆ ಇರೋ ಕಾರಣ ಹೊರಗಡೆ ಪ್ರಪಂಚಕ್ಕೆ ಬಂದ ನಂತರ ಅವ್ರು ಯಾವ ರೀತಿ ಬದುಕಬೇಕು ಅನ್ನೋದೇ ಗೊತ್ತಿಲ್ಲದೆ ಇರೋ ಕಾರಣ ಅವರು ಒಂದಷ್ಟು ಬಿಹೇವಿಯರ್ಗಳನ್ನ ಚೇಂಜ್ ಮಾಡ್ಕೊಳ್ತಾರೆ. ಸೊ ಎಲ್ಲ ಮಂಗಳಮುಖಿಯರು ಕೆಟ್ಟವರು ಅಂತಾನೂ ನಾನು ಹೇಳೋದಿಲ್ಲ, ಎಲ್ಲ ಮಂಗಳಮುಖಿಯರು ಒಳ್ಳೆಯವರು ಅಂತಾನೂ ನಾನು ಹೇಳೋದಿಲ್ಲ. ಸೊ ಪ್ರತಿಯೊಬ್ಬರಿಗೂ ನಾನೇನ್ ಮನವಿ ಮಾಡ್ಕೊಂತೀನಿ ಅಂದ್ರೆ ಮಂಗಳಮುಖಿಯವರಲ್ಲಿ ಅಂದ್ರೆ ದೇವಿಯ ಸ್ವರೂಪ ಅವರು. ಸೊ ಲಕ್ಷ್ಮಿಯ ಸ್ವರೂಪ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಜನ ಒಳ್ಳೆಯ ಮಂಗಳಮುಖಿಯರಿದ್ದಾರೆ, ತುಂಬಾ ಒಳ್ಳೆಯ ಕೆಲಸಗಳನ್ನ ಮಾಡ್ತಿರ್ತಾರೆ, ಸಾಕಷ್ಟು ಸಮಾಜಕ್ಕೆ ಮಾದರಿಯಾಗಿ ಬದುಕಿರೋರು ಕೂಡ ಇದ್ದಾರೆ, ಸಮಾಜಕ್ಕೆ ಸಹಾಯ ಮಾಡುವಂತವ್ರು, ಬಡವರಿಗೆ ಬಗ್ಗರಿಗೆ ಅವ್ರ ಕೈಲಾದಂತ ಸಹಾಯ ಮಾಡುವಂತವ್ರು ಕೂಡ ತುಂಬಾ ಜನ ಇದ್ದಾರೆ. ಸೊ ಎಲ್ಲರೂ ಕೂಡ ಮಂಗಳಮುಖಿಯರಿಗೆ ರೆಸ್ಪೆಕ್ಟ್ ಕೊಡಿ, ಅವರನ್ನ ಕೀಳಾಗಿ ಕಾಣುವಂತ ಕೆಲಸವನ್ನ ಯಾರೂ ಮಾಡಬೇಡಿ. ಯಾಕಂದ್ರೆ ಅವರ ಭಾವನೆಗಳಿಗೆ ನೀವು ಸ್ಪಂದಿಸಿದ್ದೇ ಆದ್ರೆ ನಿಜವಾಗ್ಲೂ ಅವರು ನಿಮ್ಮನ್ನ ತಂದೆ ತಾಯಿ ತರ ನೋಡ್ತಾರೆ, ನಮ್ಮ ಫ್ಯಾಮಿಲಿ ಅನ್ನೋ ರೀತಿ ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಸಾಕಷ್ಟು ಬಾರಿ ಅದರ ಅನುಭವ ನನಗಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡುವಂತ ಸಾಕಷ್ಟು ಜನ ಮಂಗಳಮುಖಿಯರಲ್ಲಿ ನಮ್ಮನ್ನ ಅವ್ರ ಅಣ್ಣ, ತಮ್ಮ, ಬಂಧು ಬಳಗ, ನಮ್ಮನ್ನ ಫ್ಯಾಮಿಲಿ ತರ ನೋಡೋರ್ನ ನಾನು ತುಂಬಾ ಜನ ನೋಡಿದ್ದೀನಿ. ಸೊ ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀನಿ, ಯಾರು ಕೂಡ ಮಂಗಳಮುಖಿಯವರಿಗೆ ಅಸಭ್ಯವಾಗಿ ವರ್ತಿಸೋಕೆ ಅಥವಾ ಅಸಭ್ಯವಾಗಿ ಮಾತಾಡೋದಕ್ಕೆ, ಅವರನ್ನ ಕೀಳಾಗಿ ಕಾಣುವಂತ ಕೆಲಸ ಮಾಡಬೇಡಿ. ಅವ್ರಿಗೂ ಮರ್ಯಾದೆ ಕೊಡಿ, ಅವರು ನಮ್ಮನೆ ಮಕ್ಕಳು. ಸೊ ಅವ್ರಿಗೆ ಪ್ರೀತಿ ಕೊಡಿ ಅಂತ ನಾನು ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ನಾನು ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಇಲ್ಲಿ ಜನಕ್ಕೆ ಅರ್ಥ ಮಾಡ್ಸಕ್ ಆಗಲ್ಲ, ನೀವೇನೇ ಪ್ರಾಮಾಣಿಕವಾಗಿದ್ದೀವಿ ಅಂದ್ರೂ ಕೂಡ ಅವ್ರ ಮೇಲೆ ಅವ್ರು ಥಿಂಕ್ ಮಾಡೋದು ಬಿಡಲ್ಲ. ಫೈನಲಿ ನಾವು ಯಾರು ಉತ್ತರ ಕೊಡ್ಬೇಕು, ದೇವ್ರಿಗೆ ಅಷ್ಟೇ. ಅರ್ಥ ಆಯ್ತಾ? ನಾವು ಸರಿನಾ ತಪ್ಪ ಅನ್ನೋದು ನಮ್ಮಲ್ಲಿ ಗೊತ್ತಿದ್ರೆ ಸಾಕು. ಇನ್ನೊಬ್ರು ಯಾರೋ ಮೂರನೇ ವ್ಯಕ್ತಿ ನಮ್ಮ ಬಗ್ಗೆ ಜಡ್ಜ್ ಮಾಡ್ಬೇಕು ಅನ್ನೋದನ್ನ ನಾವ್ ಯಾವತ್ತೂ ಊಹೆ ಮಾಡ್ಕೋಬಾರ್ದು. ನಾವ್ ಯಾವತ್ತೂ ಕೆಲಸಕ್ಕೆ ಎಷ್ಟು 10 ವರ್ಷದಿಂದ ಪ್ರಯತ್ನ ಪಡ್ತೀನಿ, ನಾನು ಯಾರು ಕೆಲಸಕ್ಕೆ ತಗೊಂಡೇ ಇಲ್ಲ. ಒಬ್ರು ಕೆಲಸಕ್ಕೆ ಕರೆದಿದ್ರೆ ನಾನು ಕಲೆಕ್ಷನ್ ಮಾಡ್ಬೇಕು, ನಾನು ಫಸ್ಟ್ ಅದೇ ಬೆಗ್ಗಿಂಗ್ ಎಲ್ಲ ಮಾಡೇ ಬಂದಿರೋದು. ನಾನು ಕೆಲ್ಸಕ್ಕೆ ಕೇಳಿದೀನಿ, ಕೆಲ್ಸಕ್ಕೆ ಅವ್ರು ಬರಾಡಿದಾರೆ, ಹೋಗಿದ್ದೆ ಅದ್ರ ಮಾಡನೆಗೆ. ಆ ಮಿಸಸ್ ಏನಂತಾರೆ, ಇವ್ರು ಕರ್ಕೊಂಡ್ರೆ ನಮ್ಮ ಮಕ್ಕಳು ಹಾಳಾಗಲ್ವ ಅಂತ ಅಂತಾರೆ. ಎಲ್ಲೋ ಕೆಲಸ ಮಾಡೋದ ಜೀವನದಲ್ಲಿ ನಮ್ಗೆ ಇರೋದು 2 ಆಪ್ಷನ್ ಅಂದ್ಬಿಟ್ರೆ ಏನೂ ಆಪ್ಷನ್ ಇಲ್ಲ. ನಾವು ಎಜುಕೇಟೆಡ್, ನಾನೇನು ಎಜುಕೇಟೆಡ್ ಅಲ್ಲ. ನಾನು ಎಷ್ಟೋ ಕಡೆ ಪ್ರಯತ್ನ ಪಟ್ಟಿದ್ದೀನಿ, ಸೆಕೆಂಡ್ ಇಯರ್ ಆಗೈತೆ, ಎಲ್ಲೂ ಒಂದು ಕೆಲಸ ಸಿಕ್ಕಿಲ್ಲ. ನಮ್ಮ ಜೀವನ ಮಾಡ್ಬೇಕಾದ್ರೆ ಏನು ಮಾಡೋದು, ಹೊಟ್ಟೆಗೆ ಏನು ಮಾಡೋಣ. ನಾವಂತೂ ಬೇರೆಯವ್ರ ತಲೆ ಹೊಡೆದು ಏನು ಕೆಟ್ಟ ಕೆಲಸ ಅಂತೂ ಮಾಡಿಲ್ಲ. ಒಬ್ಬರ ಹತ್ರ ಕೈ ನೀಡಿದ್ರು ಆನೆಸ್ಟಾಗಿ ಬದುಕಿದೀವಿ, ಆನೆಸ್ಟಾಗಿ ದುಡಿದೀವಿ. ಇರೋದ್ರಲ್ಲಿ ಸಣ್ಣ ಪುಟ್ಟ ಸಹಾಯ ಮಾಡೋದು, ಜೀವನ ಮಾಡೋದು. ಯಾಕೆಂದ್ರೆ ನಾವು ಯಾರಿಗೂ ಮಾಡಬೇಕಾಗಿಲ್ಲ, ನಮ್ಗಂತ ಅಪ್ಪ ಅಮ್ಮ ಫ್ಯಾಮಿಲಿ ಅಂತ ಯಾರು ಇಲ್ಲ. ಇರೋದ್ರಲ್ಲಿ ಕಿಂಚಿತರ ಮಾಡಿ ಒಂದು ಟೈಮ್ ಸತ್ತೋಗೋಣ. ಸತ್ತಾಗದುವೇ ನಮ್ಗೆ ಯಾರಾದ್ರೂ ಒಳ್ಳೆ ರೀತಿ ಎಲ್ಲ ಥರ ಇರೋದು ಬೆಟರ್ ಅಂತ, ಅದೊಂದೇ ನನ್ನ ಮನಸ್ಸಲ್ಲಿ. ಅದು ಬಿಟ್ಟರೆ ಬೇರೆ ಥರ ಯಾವುದೂ ಇಲ್ಲ. ದೇವ್ರ ಅದೇ ಕೇಳ್ಕೊಳ್ಳೋದು, ಇದ್ದಷ್ಟು ದಿನ ಚೆನ್ನಾಗಿ ದುಡಿಯೋ ಶಕ್ತಿ ಕೊಡು, 4 ಜನಕ್ಕೆ ತಾತ್ಕಾಲಿಕ ಆಗಬಾರ್ದು, ಸಹಾಯ ಗಂಟೆ ಒಳ್ಳೆ ಕೆಲಸ ಮಾಡೋ ಬುದ್ಧಿ ಕೊಡು. ಅದಾದ್ಮೇಲೆ ನಿಂದು ಅದನ್ನ ಸತ್ಮೇಲೆ ಯಾರು ಹೇಳ್ಕೊತಾರೋ ಬಿಡ್ತಾರ, ದೇವರೇ ಬಿಡ್ತಿರೋದು. ಈಗಷ್ಟು ದಿನ ಚೆನ್ನಾಗಿರೋದ 4 ಜನಕ್ಕೆ ಒಳ್ಳೆ ರೀತಿ ನಡ್ಕೊಂಡು ಹೋಗೋದ. ಅದ್ರ ಕೆಟ್ಟವ್ರಂತ ಯಾರನ್ನೂ ಬೆಳೆದ್ ಮಾಡಬೇಡಿ. ಕೆಟ್ಟವ್ರು ತಪ್ಪು ಮಾಡಿದ್ರೆ ಅವರೇ ತಪ್ಪು ಅಂತ ನೀವು ತೋರಿಸಿ, ನಮ್ಮನ್ನ ಮಾತ್ರ ಹಂಗೆ ಮಾಡಕ್ ಹೋಗ್ಬೇಕು. ಎಲ್ಲರೂ ಇದ್ದಾರೆ, ಕೈಗಳು ಸಮಯ ಇರಲ್ಲ, ಏನು ಮಾಡಕ್ಕಾಗಲ್ಲ. ಈ ಸಮಾಜದ ವಾಸ್ತವ್ಯ ಇರೋದೇ ಆಗಿಲ್ಲ, ಯಾರನ್ನು ನಾವು ಬದಲಾಯಿಸಕ್ಕಾಗಲ್ಲ, ಬದಲಾಗಿ ಅಂತ ಹೇಳಕ್ಕೂ ಆಗಲ್ಲ. ಹೌದು ಅಲ್ವಾ? ಯಾರಾದ್ರೂ ಬದಲಾಗ್ತಾರೆ ನಾವು ಹೇಳಿದ ತಕ್ಷಣ ಆಗಲ್ಲ. ಅವ್ರವ್ರ ಥಿಂಕಿಂಗ್ ಆದ್ರೂ ಅಷ್ಟೇ ಅದೇನೋ ಗೊತ್ತಿಲ್ಲ, ಸಮಾಜ ನಮ್ಮನ್ನೇ ಒಂದು ಮೂಲೆ ಗುಂಪು ಮಾಡ್ಬಿಡೈತೆ. ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅನ್ಕೋಬೇಡಿ. ಈಗ ನಿಮ್ಮನ್ನ ತುಂಬಾ ಚೆನ್ನಾಗಿ ಜನ ನಿಮ್ಗೆ ಒಂದಷ್ಟು ನಿಮ್ ಬಗ್ಗೆ ತಿಳ್ಕೊಂಡು ರೆಸ್ಪೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮೊದಲ ನಿಮ್ಗೆ ಅಷ್ಟು ನನ್ನ ಅನಿಸಿಕೆ. ಹೌದು, ಒಂದು 10 ವರ್ಷದಿಂದ ನಾನು ಮೈಸೂರು ಬಂದಾಗ ನಮ್ಮ ಮನೆ ಸಿಗದೆ ನಾನು ಎಷ್ಟೋ ವರ್ಷ ಇಲ್ಲ. ನಿಮ್ ಜೊತೆ ಎಷ್ಟು ಜನ ಸ್ನೇಹ ಬೆಳಿತಾರೆ, ಆದ್ರೆ ಮಧ್ಯದಲ್ಲಿ ಒಂದೊಂದು ಪ್ರಾಬ್ಲಮ್ ಆಗುತ್ತಲ್ಲ, ಅದ್ರೊಂದ್ರಿಂದ ಎಲ್ಲರೂ ಇವರು ಅದೇ ತರ ಅನ್ನೋದು ತುಂಬಾ ಆಗ್ಬಿಟ್ಟಿದೆ. ಈ ಆಲ್ಮೋಸ್ಟ್ ಈ ಸೋಷಿಯಲ್ ಮೀಡಿಯಾ ಇದೆಲ್ಲ ಬಂದ್ಮೇಲೆ ಇವ್ರು ಬೆಳೆ ಬೇಯಿಸ್ಕೊಳಕ್ಕೆ ನಮ್ಮನ್ನ ಎಷ್ಟು ಬಳಸ್ಕೊತಾರೆ ಚೀಪ್ ಆಗಿ ಅಂದ್ರೆ. ಏರ್ಪೋರ್ಟ್ ಬೆಂಗಳೂರಿಗೆಲ್ಲ ಬರ್ತೀನಿ, ಇಲ್ಲಿ ಬರ್ಬೇಕು ಅನ್ಕೋತೀನಿ. ಏನು ಈಗ ನೋಡಿ ಇವರಿಂದ ಈಗ ನನಗೊಂದು ಅವಕಾಶ ಸಿಗುತ್ತೆ.